ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಟೈಮಿಂಗ್ಸ್ ಬಂದುಬಿಟ್ಟು 9:30 ಆಯಿತು. ಡೇಟು 9. ನಿನ್ನೆ ಕೆಲಸ ಮಾಡಿರಲಿಲ್ಲ. ಟೈಮಿಂಗ್ಸ್ 9:30 ಲೇಟಾಗಿ ಡ್ಯೂಟಿ ಲಾಗಿನ್ ಮಾಡಿದೆ. ಅಂದರೆ ಎಲ್ಲ ಫ್ರೆಂಡ್ಸ್ ಅದು ಬಂದಿದ್ರಲ್ಲ ನಿನ್ನೆ, ಅದ್ರಿಗೋಸ್ಕರ ನೈಟಲ್ಲಿ ಲೇಟಾಗಿ ಮಲ್ಕೊಂಡು, ಯಾಕಂತ ಗೊತ್ತಾಗಿರಬೇಕು. ಅದಕ್ಕೆ ಅಂದ್ಕೊಂಡು ಇವಾಗ 8-9 ಗಂಟೆಗೆ ಎದ್ದು ರೆಡಿ ಆಗಿಬಿಟ್ಟು, ಮತ್ತು ನಿನ್ನೆ ಚಿಕನ್ ಮಾಡಿದ್ದಲ್ಲ ಅಡುಗೆ ಅದನ್ನೇ ತಿನ್ಕೊಂಡು ಬಂದುಬಿಟ್ಟಿದ್ದೀನಿ. ಇವಾಗ ರೆಡಿ ಆಗಿಬಿಟ್ಟು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 38,579 ಕಿಲೋಮೀಟ್ರ್ ಆಗಿದೆ. ಬಟ್ ಮೊದಲನೇ ಊಬರ್ ಬಿದ್ದೈತೆ. ಊಬರ್ ಒಂದೇ ಓಪನ್ ಮಾಡ್ಕೊಂಡಿದ್ದೆ, ಅಷ್ಟರಲ್ಲೇ ಬಿದ್ದುಬಿಡ್ತು. ಅದೇ 105 ರೂಪಾಯಿದು ಎಲ್ಲೋ ಪಿನ್ಯ ಕಡೆ ಬಿದ್ದುಬಿಟ್ಟೈತೆ. ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಇವಾಗ ಪಿಕಪ್ ಕಸ್ಟಮರ್ ಫೋನ್ ಮಾಡಿದ್ರು, ಸರ್ ಬರ್ತಾಯಿದ್ರೇನು ಅಂತ ಅಂದ್ಕೊಂಡು. ಹ್ಞೂ ಸರ್ ಬರ್ತಾಯಿದ್ದೀನಿ ಅಂತ ಅಂದಿದ್ದೀನಿ. ಬನ್ನಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಇಲ್ಲ ಲೆಫ್ಟ ಇದು ಮೊದಲನೇ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಇದು ಯಾವ ಕನ್ಫರ್ಮ್ ಆಗ್ತೈತೆ. 80 ಕಿಲೋಮೀಟ್ರ್ ಬಸವೇಶ್ವರ ನಗರ್ ಇಂಡಸ್ಟ್ ಏರಿಯಾ ಕ್ಯಾನ್ಸಲು 100 ತೊಗೊಳ್ಳಿ. ಗೈಸ್ ಫಸ್ಟ್ನೇದು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. 100 ರೂಪೀದು ಕ್ಯಾಶ್ ಕಂಪ್ಲೀಟು. ರೇಟಿಂಗು ನೋಡೋಣ ಇವಾಗ ಮತ್ತೆ ಎಲ್ಲಿ ಕೊಡ್ತಾನಂತ. ಆಗಿದೆಯಾ? ಓಕೆ ಥ್ಯಾಂಕ್ ಯು. ಬನ್ನಿ ಗೈಸು, ಒಂದು ಡ್ರಾಪ್ ಆಯಿತು ಫಸ್ಟ್ನೇದು. ಸೆಕೆಂಡ್ದು ಎಲ್ಲಿ ಕೊಡ್ತಾನೆ ನೋಡೋಣ. 100 ರೂಪಾಯಿ ಇತ್ತು ಮೊದಲನೇದು. 105 ರೂಪಾಯಿ ತೋರಿಸಿದೆ. ಅಂದರೆ ಅದು ಇದರಲ್ಲಿ ಬೇರೆ ಕೊಡ್ತಾನಲ್ಲ ಕ್ಯಾಶ್ ಬೇಕಲ್ಲಿ. ಓಲಾನು ಹಾಗೆ ಓಪನ್ ಮಾಡ್ಕೊತೀನಿ ರೀಗೈಸ್, ಯಾವ್ದು ಬೀಳುತ್ತೇನಂತ. ಓಲಾದಲ್ಲಿ ಪಾರ್ಸಲ್ ಬಿದ್ದರೆ ಲಾಂಗೆ ಓಲಾದಲ್ಲಿ ಜಾಸ್ತಿ ಕೊಡ್ತಾನಲ್ಲ, ಓಲಾ ಊಬರಲ್ಲಾಗಲಿ. ಮತ್ತು ರ್ಯಾಪಿಡೋನ ಓಪನ್ ಮಾಡ್ಕೊತೀನಿ. ಯಾರು ಒಂದು 300-400 ರೂಪಾಯ್ದು ಆರ್ಡ್ರ್ ಕೊಟ್ಬಿಡಪ್ಪ ಇಲ್ಲಿಂದ. ಇದೇನು ಅಪ್ಡೇಟಾಗಿ ಕೇಳ್ತೈತಲ್ಲ ಗೈಸ್. ಅಪ್ಡೇಟ್ ಚೆಕ್ ಪರ್ಫಾರ್ಮೆನ್ಸು. ರೇಟಿಂಗ್ ತುಂಬ ಕಮ್ಮಿ ಐತಂತೆ ಗೈಸ್. ರೇಟಿಂಗ್ ಚೆಕ್. ಐ ಆಮ್ ರೆಡಿ. ಸೆಲ್ಫಿ ಕೊಟ್ಬಿಡೋಣ. ಸೆಲ್ಫಿ ಕೊಟ್ಟಿದ್ದಾಯ್ತು ಗೈಸ್. ನೋಡೋಣ ಹೆಂಗೋ ಸರ್ಜ್ ಇರೋ ಝೋನಲ್ಲಿ ಇದ್ದೀನಿ ಇವಾಗ. ಬನ್ನಿ ಗೈಸ್ ಸಿಗ್ತೀನಿ ಮತ್ತೆ ಯಾವ್ದಾದ್ರು ಬಿದ್ದರೆ. ಗೈಸ್ ಇವಾಗ ಇಲ್ಲಿ ರಾಜನಗರದಲ್ಲಿದ್ದೀನಿ. ರ್ಯಾಪಿಡೋಸ್ ಯಾವುದು ಸಂಭ್ರಮ್ ಕಾಲೇಜಿಂದ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕ್ಕೆ ಬಂದಿದ್ದೆ. ಡ್ರಾಪ್ ಮಾಡಿದ್ದೀನಿ. ಇಲ್ಲಿದ್ದೀನಿ ಇಲ್ಲೇ ಹೇಳ್ಕೊತೀರಾ? ಓಕೆ ಹೆಲ್ಮೆಟ್ ಕೊಡಿ. ಓಕೆ ಬನ್ನಿ ಗೈದು. ಆಯಿತು, ಅಮೌಂಟ್ ಪೇನ್ ಆಯಿತು. ಸಿಗ್ನಲ್ ಆ ಸೈಡೆ ಬಿಡಬೇಕಿತ್ತಲ್ಲ, ನಡ್ಕೊಂಡೆ ಹೋಗ್ತಾರೆ ಕಸ್ಟಮರು. ಪರವಾಗಿಲ್ಲ ಬನ್ನಿ ಗೈಸ್, ಮತ್ತೆ ಎಲ್ಲಿ ಕೊಡ್ತಾನಂತ ಸಿಗ್ತೀನಿ. ನೋಡೋಣ. ಒಂದು 300 ರೂಪಾಯಿ ಆಯಿತು ಟೋಟಲು. 3 ಆರ್ಡ್ರ್ ಎಲ್ಲ 100 ರೂಪಾಯಿನೇ ಹೊಡೆದಿರೋದು. ಅದರಾದ್ರೆ ಕಮಿಷನ್ ಕಟ್ ಮಾಡಿಬಿಟ್ಟು ಹಾಕಿರ್ತಾನಲ್ಲ ಊಬರ್ದು ಮತ್ತು ಓಲಾದು. ರ್ಯಾಪಿಡೋದು ಏನೈತೆ ಅದೇನೈತೆ ಅದು ಅಷ್ಟೇ ತೋರಿಸ್ತಾನೆ, ಮಿಕ್ಕಿರೋ ಎಷ್ಟು ಅಮೌಂಟೇ ತೋರಿಸಲ್ಲ. ಬನ್ನಿ ಗೈಸ್ ಮತ್ತೆ ಅದ್ರ ಬೀಳುತ್ತೆ ಅಂತ ಸಿಗ್ತೀನಿ. ಗೈಸ್ ಇವಾಗ ಇಷ್ಟು ಮಾಲ್ ಮುಂದ್ಗಡೆ ಇದ್ದೀನಿ. ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಒಂದು ನಿಮಿಷ ನೋಡ್ತೀನಿ ಸರ್. ಏನು ಟ್ರಿಪ್ಪು? 99 ಆಗಿದೆ ಗೈಸ್. ನೋಡಿ ಸ್ಕ್ಯಾನು. ಹೆಲ್ಮೆಟ್ ಕೊಡಿ ಅಣ್ಣ. ಹಾಂ ಓಕೆ ಆಗಿದೆಯಾ? ಅಮೌಂಟ್ ಆಯಿತಾ? ಪೇ ಆಯಿತಾ? ಆಗಿದೆ. ಓಕೆ ಥ್ಯಾಂಕ್ ಯು ಸರ್. ಬನ್ನಿ ಗೈಸು, ಡ್ಯೂಟಿ ಆಫ್ ಮಾಡಿದ್ದೀನಿ. ಆಲ್ಮೋಸ್ಟು 11:30 ಗಂಟೆಗಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ, ನಿದ್ದೆ ಇಳಿತೈತೆ ಹೆಂಗೋ. ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಮನೆ ಐತಲ್ಲ, ಅದು ಎಲ್ಲಿ ದೊಡ್ಡ ಬೊಮ್ಮಸಂದ್ರಕ್ಕೆ 4-5 ಕಿಲೋಮೀಟ್ರ್ ಅಲ್ಲ, ಒಂದು 4 ಕಿಲೋಮೀಟ್ರ್ ಆಗ್ಬೋದು ಅನ್ಕೋತೀನಿ. ಅದಕ್ಕೆ ಮನೆಗೆ ಹೋಗಿ ಮಲ್ಕೊಂಡು ಹೆಂಗೋ ಬಿಸಿಲು ಸಿಕ್ಕಾಪಟ್ಟೆ ಐತಲ್ಲ ಅಂದ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ ಗೈಸು. ಓಲಾದಲ್ಲಿ 220 ರೂಪಾಯಿ ಆಗಿದೆ. ಊಬರಲ್ಲಿ ಎಷ್ಟಪ್ಪ ಅಂದರೆ ಇರೋ ನೋಡೋಣ. ಊಬರಲ್ಲಿ 100, ರ್ಯಾಪಿಡೋದಲ್ಲಿ 133. ಟೋಟಲ್ ಪರವಾಗಿಲ್ಲ, ಒಂದು 400 ರೂಪಾಯಿ ಹೊಡೆದಿದ್ದೀನಿ. ಆಲ್ಮೋಸ್ಟ್ 9:00 ಗಂಟೆಗೆ ಬಂದಿದ್ದೀನಿ. ಟೈಮಿಂಗ್ಸು 11:30. 2 ಅವರಲ್ಲಿ 400 ರೂಪಾಯಿ ಮಾಡ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಗಾಡಿ ಪೆಟ್ರೋಲ್ ಬೇರೆ ಹಾಕ್ಸಿದೆ 306. ಸೇವಿಂಗ್ ಮಾತ್ರ 100 ರೂಪಾಯಿ ಆಗಿದೆ. ಸಂಜೆ ಬರೋಣ ಅಂದ್ಕೊಂಡಿದ್ದೀನಿ ಗೈಸು. ಯಾಕಂದರೆ ಬಿಸಿಲು ಹೆಂಗೆ ಹೊಡಿತೈತೆ ಗೊತ್ತಾ, ಸಿಕ್ಕಾಪಟ್ಟೆ. ನನ್ನ ಹತ್ರ ಶರ್ಟ್ಗಳೆಲ್ಲ ಇರೋದು ಹಾಫ್ ತೊಳೆ, ಉದ್ದು ತೊಳೆ ಶರ್ಟ್ಗಳೇ ಇಲ್ಲ. ಇರೋದೆಲ್ಲ ವೈಟಲ್ಲಿ ಇದ್ದಾವೆ, ಬ್ಲ್ಯಾಕಲ್ಲಿ ಒಂದೈತೆ ಅಷ್ಟೇ. ಅದನ್ನ ಹಾಕ್ಕೊಂಡ್ರೆ ಬ್ಲ್ಯಾಕಲ್ಲಿ ಹಾಕ್ಕೊಂಡ್ರೆ ಇನ್ನೊಂದು ಚೂರು ಹೊರದೋಗುತ್ತೆ. ನಾರ್ಮಲ್ಲು ಟಿ ಶರ್ಟ್ ಹಾಕೋತಾ ಇದ್ದೀನಿ, ಶರ್ಟೇ ಹಾಕೋತಾ ಇಲ್ಲ ಗೈಸ್. ಸಿಕ್ಕಾಬಿಟ್ಟು ಉದ್ದು ತೊಳೆನ ತೊಗೋಬೇಕು ಯಾವ್ದಾದ್ರು ಈ ಥರದ್ದು ಶರ್ಟ್ಗಳು, ಎಲ್ಲರೂ ಜಾಕೆಟ್ ಥರ ಇರೋದು. ಬಿಸಿಲಿಗೆ ಜಾಸ್ತಿ ಸೆಕೆಂಡ್ ಹೊಡಿಬಾರ್ದು ಆ ಥರ ತೆಳ್ಳಗಿರೋದು. ಎಲ್ಲರೂ ಸಿಕ್ಕಾಪಟ್ಟೆ ತಿಕ್ಕೊಂಡಿಗೆಲ್ಲ ಗೂಳಿದೆ ಬಿಟ್ಟು ಗೈಸ್. ಏನು ಹೇಳೋದು, ಯಾರಿಗೇನು ಹೇಳೋಕ್ಕಂಗಲ್ಲ. ಕೆಲಸ ಮಾಡ್ಬೇಕು, ರೊಕ್ಕ ಮಾಡ್ಬೇಕು, ಏನಂತೀರ, ಸಾಲ ಮುಟ್ಟಿಸ್ಬೇಕು. ಆಲ್ಮೋಸ್ಟ್ ಊರಿಗೆ ಬೇರೆ ಹೋಗ್ಬೇಕಾಯ್ತು ಈ ವಾರದಲ್ಲಿ ನೋಡೋಣ ಗೈಸ್. ಟೈಮಿಂಗ್ಸ್ ಬಂದುಬಿಟ್ಟು 3:16 ಗಂಟೆಗಿದೆ. ಆಲ್ಮೋಸ್ಟ್ 2:30 ಗಂಟೆಗೆ ಲಾಗಿನ್ ಆಗಿದ್ದೆ. ಯಾವುದು ರ್ಯಾಪಿಡೋದಲ್ಲಿ ಒಂದು ಹೊರಮಾವು ಬಿದ್ದೈತೆ. ಮಧ್ಯಾಹ್ನ ಯಾವ್ದು ಜಾಸ್ತಿ ಬೀಳಲ್ಲ.
ಅದಕ್ಕೆ ಮನೆಯಲ್ಲೇ ರೆಸ್ಟ್ ಮಾಡಿದ್ದೆ ಬೆಸ್ಟ್ ಅನಿಸ್ಬಿಟ್ಟೈತೆ ನನಗಂದ್ರೂ. ಬೆಳಗ್ಗೆ ಒಂಚೂರು ಹೊತ್ತು ಕೆಲಸ ಮಾಡಿ ಮತ್ತೆ ಒಂದು 10 ಬಂದು ಆರಾಮಾಗಿ ರೆಸ್ಟ್ ಮಾಡಿ ಸಂಜೆ ಒಂದು 4 ಗಂಟೆಗೆ ಹೋಗೋಣ ಅಂದ್ಕೊಂಡಿದ್ದೆ. ನೋಡೋಣ ಲಾಗಿನ್ ಆದರೂ ಆಗಿಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. 2 ಅವರ್ ಯಾವುದೂ ಬೀಳ್ತಾನೆ ಇರಲಿಲ್ಲ. 4 ಆ್ಯಪ್ ಓಪನ್ ಮಾಡಿದೆ, ಪೂಟ್ರು, ರ್ಯಾಪಿಡೋ, ಓಲಾ ಮತ್ತು ಊಬರು. ಇದರಲ್ಲಿ ಬಿತ್ತು ಇವಾಗ ಒಂದು ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹೊರಮೋಗಿ ಬಿದ್ದಿರೋದು, ಲೋಕಲ್ ಯಾವುದೂ ಬೀಳಲಿಲ್ಲ, ಯಾವುದೂ ಇಲ್ಲ. ಹೊರಮೋಗಿ ಹೋಗೋಣ ಬನ್ನಿ ಗೈಸ್. ಇವಾಗ ಕಸ್ಟಮರನ್ನೇ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಗೈಸ್. ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಇವಾಗ. ಆಲ್ಮೋಸ್ಟು ಇಲ್ಲೇ ಅಲ್ವಾ ನಮ್ಮದೇ ಎಷ್ಟು ರೂಪಾಯಿ ಕೊಟ್ಟಿದ್ರು ನೋಡೋಣ ರೀ ಗೈಸ್. 195 ಅಣ್ಣ, 195 ಆಗಿದೆ. ಬನ್ನಿ ಗೈಸ್. ಕ್ಯಾಶಾ ಆನ್ಲೈನಾ? ಕ್ಯಾಶಾ ಫೋನ್ಪೇ? ಹೆಲ್ಮೆಟ್ ಕೊಡಿ. ಥ್ಯಾಂಕ್ಸ್ ಅಣ್ಣ. ಓಕೆ ಬನ್ನಿ ಗೈಸು. 200 ರೂಪಾಯಿ ಆಯಿತು. ಇವಾಗ ಓಲಾನು ಓಪನ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಬ್ಬರು ಒಂದು ಓಪನ್ ಮಾಡ್ಕೊಂಡು ಬಿಡೋಣ. ನಮ್ಮ ಮೇಲೆಯಿಂದ ದೊಡ್ಡ ಬೊಮ್ಮಸಂದ್ರದಿಂದ ಇಲ್ಲಿವರೆಗೂ 19 ಕಿಲೋಮೀಟ್ರ್ ಇತ್ತು ಗೈಸ್ ಆಲ್ಮೋಸ್ಟು. ಬನ್ನಿ ನೋಡೋಣ ಮತ್ತೆ ಎಲ್ಲಿ ಕೊಡ್ತಾನಂತ. ಆಲ್ಮೋಸ್ಟು ಎಲ್ಲ ವಾಗಿನಾಗಿದ್ದೀನಿ. ಯಾಕೋ ಗಾಳಿನೇ ಸಿಕ್ಕಾಪಟ್ಟೆ, ಗಿಡ ಮರಗಳು ಅಲ್ಲಾಡ್ತಾನೆ ಇಲ್ಲ. ಆದರೆ ನನಗೆ ಗಾಳಿ ಬೀಸ್ದಂಗೆ ಆಗ್ತೈತೆ. ಅದು ಫುಲ್ಲು ಜೋರಾಗಿ ಗಾಳಿ ಬಂದಂಗೆ. ಯಾಕೆ ಗೊತ್ತಿವತ್ತು ಈ ಥರ ವೆದರ್ ಆಗ್ತೈತೆ ಅಂತ. ನೀವು ಮಧ್ಯಾಹ್ನ ಮಲ್ಕೊಂಡು ಬಿಟ್ಟಿದ್ದೆ, ಫುಲ್ ನಿದ್ದೆ ಬಂದುಬಿಟ್ಟಿತ್ತೆ ಅಲ್ವಾ. 12 ಗಂಟೆಗೆ ಮಲ್ಕೊಂಡು 2:30 ಗಂಟೆಗೆ ನಿದ್ದೆ, ಮುಖ ತೊಳ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಬಂದುಬಿಟ್ಟಿದ್ದೀನಿ. ಒಂಥರ ಗಾಳಿ ಸಿಕ್ಕಾಪಟ್ಟೆ ಬೀಸೈತೆ. ನಾನು ನಿಮಗೂ ಈ ಥರ ಅನುಭವ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕಿರಿ. ನನಗೋಸ್ಕರ ತುಂಬ ಇದನ್ನಾಗ್ತೈತೆ. ನೀರು ಕುಡಿಬೇಕು, ಟೀ ಕುಡಿಬೇಕು, ಸರ್ ಜ್ಯೂಸ್ ಕುಡಿಯೋಣ. ಮಾಜಾ ಜ್ಯೂಸ್ ಕುಡಿಯೋಣ ಗೈಸ್. ಏನಂತಾರೆ ನೀವು ಆ ಜ್ಯೂಸ್ ಕುಡಿತಾರೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕಿರಿ. ನಾ ಮಾಜಾ ಫ್ರೂಟಿ ಆಲ್ ಇನ್ ಒನ್ ಯಾವ್ದು ಬೇಕಾದ್ದು. ಕಾಸು ಯಾವ್ದು ಇದ್ಯಾವುದು ಹೋಗಲು ಇವನ್ಯಾವನು ಗೋಳಿ ಮಗ ಯಾರು ಊಬರ್ದವನು ಯಾವಾಗ ನೋಡಿದ್ರೆ ಪಿಕಪ್ಪೇ ಲಾಂಗು. ಯಾಕೆ ಊಬರಲ್ಲಿ ಜಾಸ್ತಿ ಜನ ಹುಡುಗರು ಐಡಿಗಳು ಇಲ್ವಾ ಏನು ಕತೆ ಅಂತ ಗೊತ್ತಿಲ್ಲ ಗೈಸ್ ನನಗಂದ್ರು. ಪರವಾಗಿಲ್ಲ ಬನ್ನಿ ಹೋಗೋಣ, ಸಿಗ್ತೀನಿ ಮತ್ತೆ ಆಮೇಲೆ. ಸರಿ ಗೈಸ್, ಒಂದು ಪಾರ್ಸಲ್ ಇದೆ, ಹೆಲ್ಮೆಟ್ ಒಯ್ಬೇಕು. ನಂದು ಹೆಲ್ಮೆಟು ಇದಕ್ಕೆ ಇಟ್ಬಿಡೋಣ ಬ್ಯಾಗಲ್ಲಿ. ಅದು ಮುಂದೆ ಇಟ್ಕೊಂಡು ಹೋಗೋಣ. 239 ಚಿಕ್ಕಜಾಲ ಹತ್ತತ್ರ. ಚಿಕ್ಕಜಾಲ ಹತ್ತತ್ರ ಅಲ್ವಾ? ಓಕೆ 239 ಓಕೆ 240 ಅವ್ರ ನಂಬರ್ ಇದೆಯಲ್ಲ ಅದರದ್ದೇ? ಓಕೆ ಸರ್, ಥ್ಯಾಂಕ್ ಯು. ಹಾಂ ಹೌದಾ, ಸರಿ. ಅಲ್ಲಿ ಹೋದ್ಮೇಲೆ ಕಾಲ್ ಮಾಡ್ತೀನಿ ಸರ್. ಹೌದು ಸರ್, ಯೂಟ್ಯೂಬ್ ಇಡೋದು SRJ ಕನ್ನಡಿಗ ಅಂತ ಇದೆ. ಓಕೆ ಥ್ಯಾಂಕ್ ಯು ಸರ್. ಹಿಂಗೆ ಹೋಗುತ್ತಲ್ಲ ಇದು? ಹಿಂಗೆ ಹೋಗುತ್ತಲ್ಲ ರೂಟು? ಹಿಂಗೆ ತೋರಿಸೈತೆ ಇದು 25 ಹಾಂ SRJ ಕನ್ನಡಿಗ ಅಂತ ಯೂಟ್ಯೂಬ್. ಬಾಗ್ಲೂರಿಂದ ಒಳಗಡೆ ಹೋಗ್ಬೇಕು ಗೈಸ್ ಇಲ್ಲಿಂದ. ಓಕೆ ಸರ್. ಅದು 1 ಅವರ್ 5:30 ಗಂಟೆ ಆಗುತ್ತೆ ಅನ್ಕೋತೀನಿ. ಓಕೆ ಸರ್, ಥ್ಯಾಂಕ್ ಯು. ಬನ್ನಿ ಗೈಸ್, 5:30 ಗಂಟೆ ಆಗ್ಬೋದು ಸರ್. 5:30 ಗಂಟೆ ಅಲ್ಲ, 5 ಗಂಟೆ 5:00 ನಿಮಿಷಕ್ಕೆ ಹೋಗಿ ತಲುಪ್ಬೋದು. ಸಾರಿ, ಇದನ್ನ ಹಾಕೋತೀನಿ ರೀ ಬಾಗ್ನೂರಿಗೆ. ಯಾವುದಾದ್ರು ಒಂದು 700 ಬಾಗ್ನೂರು ಯಾವುದೋ ಊಬರಲ್ಲಿ ಬಿದ್ದರೂ ಬೀಳುತ್ತಲ್ಲ, ಬಾಗನೂರು. ಬಾಗ್ಲೂರು ಬಂದಿತ್ತಲ್ಲ ಇಲ್ಲಿ, ಬಾಗ್ಲೂರು 17 ಕಿಲೋಮೀಟ್ರ್ ಐತೆ. ನ್ಯಾವಿಗೇಟ್ ಹಾಕ್ಕೊಂಡಿದ್ದೀನಿ, ಬಿದ್ದರೂ ಬೀಳ್ಬೋದು. ಇದನ್ನು ಮ್ಯಾಪ್ ಹಾಕಿಬಿಡೋಣ, ಯಾಕಂದ್ರೆ ಲೊಕೇಶನ್ ಗೊತ್ತಿಲ್ಲವಲ್ಲ ಅದಕ್ಕೆ. ಯಾವ ಕಡೆ ಬೀಳುತ್ತೆ ಬಿದ್ದರೆ ಸಾಕಪ್ಪ. ಇದೊಂದು 200 ಚಿಲ್ಲರಾಗಿದೆ. ಹೆಲ್ಮೆಟ್ ಇದೆ, ಇದೊಂದು ಡ್ರಾಪ್ ಕೊಡಬೇಕು. ಬನ್ನಿ ಗೈಸ್, ಅಲ್ಲಿಂದ ತೊಗೊಂಬಂದಿದ್ರೆ ಅನಿಸುತ್ತೆ ಹೆಲ್ಮೆಟು. ನನ್ನ ಪ್ರಕಾರ ಇದು ಹೆಲ್ಮೆಟ್ಗೆ ಒಂದು 500 ರೂಪಾಯಿ. ಏನು ಮಾಡೋಕ್ಕಲ್ಲ, ಚೆನ್ನಾಗೈತೆ ಹೆಲ್ಮೆಟ್, ಆದ್ರೂ ಕಾಸ್ಟ್ಲಿ. ನಾನು ಒಂದು ತೊಗೋಬೇಕೈತೆ, ಕಾಸಿಲ್ಲಾಗೈತೆ ಗೈಸ್, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 500-600 ರೂಪಾಯಿ ಬೀಳ್ಬೋದು. ರೋಡ್ ಸೈಡ್ ಹೋದರೆ ಏನು ಒಂದು 300-400 ರೂಪಾಯಿಗೆ ಸಿಕ್ಬಿಡ್ತಾವೆ. ಅಂಗಡಿಗಳಿಗೆ ಹೋದರೆ ಸ್ವಲ್ಪ ISI ಮಾರ್ಕ್ ಇರುತ್ತಲ್ಲ, ಅದಕ್ಕೆ ಆ ಥರ ತೊಗೋಬೇಕು ಹೆಲ್ಮೆಟು. ಬನ್ನಿ ಗೈಸ್, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಇಲ್ಲಾರ ಯಾವುದಾದ್ರು ಒಂದು ಬಿದ್ದರೆ ತೊಗೊಂಡು ಹೋಗ್ತಾ ಇರ್ತೀನಿ ಗೈಸ್. ಆಲ್ಮೋಸ್ಟು 5-6 ಕಿಲೋಮೀಟ್ರ್ ಬಂದೆ, ಯಾವುದೂ ಬೀಳ್ತಾನೆ ಇಲ್ಲ ಗೈಸ್. ಯಾಕೆ ಬೀಳ್ತಾ ಇಲ್ಲ ಯಾರು ಗೊತ್ತೆ. ಚಿಕ್ಕಜಾಲ ಕಡೆ ಯಾರು ಹೋಗ್ತಾ ಇಲ್ವ ಏನ್ರಪ್ಪೋ? ಬೇಗ ಯಾರಾದರೂ ಬುಕ್ ಮಾಡ್ಕೊಂಡು ಬರ್ರೋ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಹಾಂ, ಬರೋಣ ಬನ್ನಿ ಗೈಸ್. ಇನ್ನೂ ಇಲ್ಲಿಂದ ಒಂದು 18 ಕಿಲೋಮೀಟ್ರ್ ಐತೆ, ಇನ್ನೂ 25 ಕಿಲೋಮೀಟ್ರ್ ಇತ್ತು. ಏನು ಈ ಕಡೆ ಒಂದೊಂದು ಮನೆಗಳಿದ್ದಾವೆ, ಸೈಕ್ ಮನೆಗಳು ಮಾತ್ರ. ಅವ್ರು ಇದು ಪೂರ್ತಿ ಔಟ್ ಆಫ್ ಸಿಟಿಗೆ ಬಂದುಬಿಡುತ್ತಲ್ಲ. ಇದು ಯಾವುದು ನೋಡಿ, 4 ಕಿಲೋಮೀಟ್ರ್ ಪಿಕಪ್ ಹಿಡಿತಾನೆ ಊಬರಲ್ಲಿ, 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಡ್ರಾಪು. ಏನು ಮಾಡೋದು, ಹೋಗಿ ವೇಸ್ಟ್ ಅಲ್ವಾ. ಅದು ಬೇರೆ ಕಡೆನೇ ಬಿದ್ದಿರುತ್ತೆ. ನಾನು ಚಿಕ್ಕಜಾಲನೇ ಲೊಕೇಶನ್ ಹಾಕ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಂಡಿದ್ದೆ, ಯಾವುದದು 700 ಬಾಗ್ಲೂರು ಹಾಕ್ಕೊಂಡಿದ್ದೆ. ಅದು ಬೇಡ ಅಂದ್ಕೊಂಡು ಮತ್ತೆ ಚಿಕ್ಕಜಾಲನೇ ಹಾಕ್ಕೊಂಡಿದ್ದೀನಿ.
ಆದರೆ ಯಾವುದೋ ಒಂದು ಬೀಳ್ತಾ ಇಲ್ಲ ಗೈಸ್. ಯಲಹಂಕ ಕಡೆ ಬಿದ್ರೂ ಯಾವ್ದಾದ್ರು ತೊಗೊಂಡು ಹೋಗ್ಬೋದು, ಯಲಹಂಕ ನ್ಯೂ ಟೌನ್ ಅದು ಇದು ಅಂತ. ಯಾವುದೂ ಬೀಳ್ತಾನೆ ಇಲ್ಲ. ಆಲ್ಮೋಸ್ಟ್ ಚಿಕ್ಕಜಾಲ ಕಡೆ ಅಂದ್ರೂ ಇವೆಲ್ಲ ಬಂದುಬಿಡ್ತಾವೆ. ಯಾವುದಾದ್ರು ಯಾವ ಏರಿಯಾಗಳು ಬರ್ತಾವೆ ಗೈಸ್, ಹೆಸ್ರುಗಳೇ ಬರೋಲ್ಲ ಸಡನ್ನಾಗಿ. ಏನು ಮಾಡೋದು, ನಿಮಗೂ ಈ ಥರ ಆಗುತ್ತಾ? ಅದನ್ನು ಕಮೆಂಟ್ ಮಾಡಿ, ಎಲ್ಲ ಕಮೆಂಟ್ ಮಾಡಿ. ಬಡ್ಡಿ ಮನೆ ಕಮೆಂಟ್ ಬಾಕ್ಸ್ ಏನು ತುಂಬಿಸೋ ಜನ ಅಂತ ಅನ್ನೋಕೆ ಹೊಯ್ಕೋಬೇಡ್ರಿ. ಸಾರಿ, ಬೈದ್ನ ನಾನು. ಹೊಯ್ಕೋಬೇಡ್ರಿ ಅಂತಲ್ಲ, ಹೊಯ್ಕೋಬೇಡ ಸುಳಿಮಣ ಅಂತ ಬೈಯೋಕೆ ಹೋಗ್ಬಿಡ್ರಿ ನನಗಂತೀನಿ. ಏನು ಮಾತಾಡ್ತಾ ಇದ್ದೀನಿ ಗೈಸ್, ನಮ್ಮ ಉತ್ತರ ಕನ್ನಡ ಭಾಷೆದಾಗ ಮಾತಾಡ್ಬೇಕನ್ನತ್ತೀನಿ. ನಾವು ನಡೆಯೋದು ಆಗವಲ್ತದು, ಏನು ಮಾಡಲಿ? ನಾವು ನಡಿ ಯಾವಾಗ ನೋಡ್ರು ಬಂದು ಬೆಂಗಳೂರು ಭಾಷೆನೇ ಬರ್ತೈತಿ. ಅದಕ್ಕೆ ಇದನ್ನು ಫುಲ್ ಇದನ್ನು ಮಾಡ್ಕೊಳತ್ತೀನಿ ಈಗ. ಏನೋ ಉತ್ತರ ಕನ್ನಡ ಭಾಷೆದಾಗ ಮಾಡ್ಬೇಕಂತ ಕಂಟೆಂಟ್ ವೀಡಿಯೋಸ್ಗಳು ನೋಡೋಣ. ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ 10 ಅಂದ್ಕೊಳ್ಳಿ 10 ವರ್ಷ ಆಯ್ತಲ್ಲ ಬಂದುಬಿಟ್ಟು. ಅದೇನು ಸಡನ್ನಾಗಿ ಗೊತ್ತಾಗ್ತಲ್ಲ ಯಾವುದು. ಓಹೋ, ಈ ಕಡೆ ಎಲ್ಲೋ ಬಂದಂಗಿದ್ದೀನಿ ಗೈಸ್. ಇದು ಇರೋ ನೋಡೋಣ. ಓಹೋ, ಇದು ಇಲ್ಲಿ ಈ ಕಡೆ ಎಲ್ಲ ಫುಡ್ ಡೆಲಿವರಿ ಮಾಡೋಕ್ಕೆ ಬಂದಿದ್ದೀನಿ ನಾನು. ಆದರೆ ನನಗೆ ಈ ರೋಡ್ ನೋಡಿಬಿಟ್ಟು ಸಡನ್ನಾಗಿ ನೆನಪು ಬಂತು. ಸಡನ್ನಾಗಿ ಕೊಣ್ಣೂರಿಂದ ಬಾಗ್ಲೂರಿಂದ ಚಿಕ್ಕಜಾಲ ಗೈಸ್. ಒಳಗಡೆ ಹೋಗ್ತಾ ಇದ್ದೀನಲ್ಲ ಅದಕ್ಕೆ. ಇವಾಗ ಇದಕ್ಕೆ ಹೋಗ್ಬೇಕು, ಹೆಣ್ಣೂರು ಕಡೆ ಹೋಗ್ಬಿಟ್ಟು ಕಣ್ಣೂರು ಕಡೆ ಹೋಗ್ಬಿಟ್ಟು ಆ ಕಡೆ. ಏನು ಮಾಡೋಕ್ಕಾಗಲ್ಲ. ಕೊತ್ನೂರು 4 ಕಿಲೋಮೀಟ್ರ್ ಪಿಕಪ್ ಐತೆ ಅಣ್ಣ ಬಂಡು. ಪರವಾಗಿಲ್ಲ, ನಾನು ಹೋಗಲ್ಲ, ಕ್ಯಾನ್ಸಲ್. ಗೈಸ್ ಲೊಕೇಶನ್ ಹತ್ರ ಬಂದಿದ್ದೀನಿ. 5:15 ಗಂಟೆ ಆಗಿದೆ ನೋಡಿ ಗೈಸ್ ಕರೆಕ್ಟಾಗಿ. ಕ್ಯಾಶ್ ಆ್ಯಂಡ್ ನಿಮ್ಮದೇನಾ? ಒಂದು ನಿಮಿಷ ಆಗಪ್ಪ ದೇವರೇ ಗೈ. ಇದೇನಿದು ಪ್ರೊಸೀಜರ್ ಕಂಪ್ಲೀಟು. ಪೇಮೆಂಟ್ ಅದ್ರಾಗಿದ್ದು. OTP ಕೇಳತ್ತೀನದ 239 ಆಗು ಇಟ್ಕೊಳ್ಳಿ. OTP ಕೇಳುತ್ತೆ ನೋಡೋಣ, ಒಂದು ನಿಮಿಷ. ಪೇಮೆಂಟ್ ಅಂಡರ್ ಪ್ರೊಸೆಸಿಂಗ್ ಇದೆ. ಊಬರ್ಗೆ ಆಫ್ ಮಾಡಿಬಿಡ್ತೀನಿ ಫಸ್ಟು. ಊಬರು ಯಾವುದು ಬಿದ್ದೇ ಇಲ್ಲ ಗೈಸ್ ಆಲ್ಮೋಸ್ಟು. $239 ಆಗು. ಆದರೆ ಒಂದು ಸರಿ OTP ಕೇಳುತ್ತಲ್ಲ ಅದಕ್ಕೆ ಮೇಡಮ್, ಒಂದು ನಿಮಿಷ. ಇದೇನು ಆಗ್ತಾನೆ ಇಲ್ಲಲ್ಲ. ಅಮೌಂಟ್ ಕೊಟ್ಟಿದ್ದಾರೆ, ಆದರೆ ಏನು ಮಾಡೋದು ಅಂದರೆ ಇದನ್ನಾಗ್ತಾಯಿಲ್ಲ. ಗೈಸ್ ಆಲ್ಮೋಸ್ಟ್ ಪೇಮೆಂಟು ಆಗಿದೆ, ಎಲ್ಲ ಆಗಿದೆ. ಆದರೆ ಇದೇನು ಆಗ್ತಾನೆ ಇಲ್ಲ. ಎಲ್ಲ ಫುಲ್ ಬ್ಯಾಕ್ ಬಂದು ಎಲ್ಲ ಕ್ಲಿಯರ್ ಮಾಡಿದೆ, ಆದ್ರೂ ಡ್ರಾಪೇ ಆಗ್ತಲ್ಲ ಗೈಸ್. ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಆದರೆ ಏನು ಮಾಡ್ಬೇಕು ಗೈಸ್ ನನಗಂತೂ ಗೊತ್ತಿಲ್ಲ. ರಿಫ್ರೆಶ್ ಬ್ಯಾಗ್ ಯುವರ್ ಪ್ರೊಸೀಸಿಂಗ್ ಯುವರ್ ಪೇಮೆಂಟ್ ಐತೆ. ಪೇಮೆಂಟ್ ಅಂಡರ್ ಪ್ರೊಸೀಸಿಂಗ್ ಐತೆ. ಪ್ಲೀಸ್ ಡು ನಾಟ್ ಗೋ ಬ್ಯಾಕ್ ಆರ್ ರಿಫ್ರೆಶ್ ದ ಪೇಜ್ ಆರ್ ಪ್ರೊಸೀಸಿಂಗ್ ಯುವರ್ ಪೇಮೆಂಟ್. ಪ್ರೊಸೀಸಿಂಗ್ ಆಗ್ತೈತೆ ಅಂತೆ. ಎಷ್ಟೊತ್ತಾಗತ್ತಲ್ಲ ಗಂಡು ನನ್ನ ಮಗನೇ. ಆಲ್ಮೋಸ್ಟ್ ಒಂದು 5-10 ನಿಮಿಷ ಆಯಿತು ನೋಡಿ. ಹೆಂಗೆ ಎದ್ದೇಳುತ್ತೆ. ರೈಟ್ ಮಾರ್ಕ್ ಟೊನಕು ಏನೇನು ಆಗು. ಇರಿಗೆ ಸಿಗ್ತೀನಿ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. OTP ಕೇಳಿದ್ರೆ ಕಸ್ಟಮರ್ ನಂಬರ್ ಇದೆ, ಕಾಲ್ ಮಾಡ್ತೀನಿ ಅಷ್ಟೇ. ಆ್ಯಪ್ನ ಕ್ಲಿಯರ್ ಡಾಟಾ ಮಾಡಿದ್ರೂ ಪೇಮೆಂಟ್ ಇದನ್ನು ತೊಗೋತಲ್ಲ ನೋಡಿ. ಪೇಜ್ ಯುವರ್ ಪ್ರೊಸೀಸಿಂಗ್ ಯುವರ್ ಪೇಮೆಂಟ್ ಐತೆ. ಅದು ಎಂಥದ್ದೇನು ತೊಗೊಳತ್ತಪ್ಪ. ಎಷ್ಟೊತ್ತಾಯಿತು ಹೋಗ್ಬಿಡ್ತೀನಿ. ಓಲಾ ಒಬ್ಬರು ಮಾಡಿಕೊಂಡು ಇದು ಯಾವಾಗಾದ್ರೂ ಅಪ್ಡೇಟ್ ಆಗಲಿ. ಏನೇನು ಮಾಡೋದು, ಎಷ್ಟೊತ್ತಾಯಿತು ಇದನ್ನು ಮಾಡಿದ್ರು. ಇವ್ರ ಕಸ್ಟಮರ್ ಸಪೋರ್ಟ್ದವ್ರದ್ದು ಏನೂ ಬರೋಲ್ಲ ಇಲ್ಲಿ ಆಪ್ಷನ್ಸು. ಏನಂತ ಬರುತ್ತೆ, ಹೆಲ್ಪು, ನಿಯರ್ ಬೈ, ಡೈಮಂಡ್ ಲೊಕೇಶನು, ಕಾಂಟ್ಯಾಕ್ಟ್ ಸಪೋರ್ಟು. ಯಾವ ಥರ ಮಾಡ್ಬೇಕಂತ ಗೊತ್ತಿಲ್ಲ ಗೈದು. ನಾಟ್ ಗೆಟಿಂಗ್ ಆರ್ಡರ್ಸು, ಇನ್ಕರೆಕ್ಟ್ ರೈಟ್ ಡಿಸ್ಟೆನ್ಸ್, ಸೆಲೆಕ್ಟ್ ಆರ್ಡರ್ಸ್, ಕರೆಕ್ಟ್ ಯುವರ್ ಆರ್ಡರ್ ಅಲ್ಲಿ ನೋಡೋಣ. ನೆಕ್ಸ್ಟು ಎಲ್ಲ ಏನೇನೋ ಹಾಕ್ಕೊಂಡಿದ್ದೀನಿ ಒಟ್ಟಿನಲ್ಲಿ. ಅಪ್ಪ ದೇವ್ರೆ ಆಗು ನನ್ನ ಮಹಾರಾಜ, ಆಗು ಬೇಗ. ಇರಿಗೆ ಸಿಗ್ತೀನಿ. ಇನ್ನೂ ಆಗ್ತಾಯಿಲ್ಲ. ಇಲ್ಲೇ 10-15 ನಿಮಿಷ ಆಗಿಬಿಡುತ್ತೆ ಟೈಮಿಂಗ್ಸು. ಸಿಗ್ತೀನಿ ಮತ್ತೆ ಗೈಸ್. ಇವಾಗ ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 5:46 ಗಂಟೆ ಆಗಿದೆ. ಆಲ್ಮೋಸ್ಟು ಲಾಗಿನ್ ಆಗಿದ್ದೀನಿ.
ಲಾಗಿನ್ ಆಗಿದ್ದೀನಿ ಅಂತ ಇದು ಲಾಗಿನ್ ಆವಾಗಲೇ ಆಗಿದ್ದೀನಿ ಬಿಡಿ. ಇದ್ರದ್ದು ಡೆಲಿವರಿ ಕಂಪ್ಲೀಟ್ ಆಯಿತು. ಇದ್ರದ್ದು ಯಾವುದಪ್ಪ ಅಂದರೆ ಅದು ರ್ಯಾಪಿಡೋದು. ಆಮೇಲೆ ಓಲಾನು ಓಪನ್ ಮಾಡಿದ್ನಲ್ಲ, ಹೆಂಗೋ ಯಲಹಂಕ ನ್ಯೂಟನ್ಗೆ ಬಂತು 130 ರೂಪಾಯಿ ಚಿಲ್ಲರೆದು. ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಡೈರೆಕ್ಟು ಯಲಹಂಕ ಸಿಗ್ನಲ್ ಬ್ರಿಡ್ಜ್ ಹತ್ತಿದ್ರೆ ಮುಗ್ದೇ ಹೋಯ್ತು ನೋಡಿ. ಇನ್ನು 10 ನಿಮಿಷದಲ್ಲಿ ಬ್ರಿಡ್ಜೇ ಇಳಿಯೋದು ಗೈಸ್ ಆ ಕಡೆ. ಅದಾದಮೇಲೆ ಡೈರೆಕ್ಟಾಗಿ ಅಲ್ಲಿ ಹೋದ್ಮೇಲೆ ಡ್ರಾಪ್ ಆದಮೇಲೆ ಎಷ್ಟು ರೂಪಾಯಿ ಕೊಟ್ಟ ನೋಡೋಣ. 130 ರೂಪಾಯಿ ಚಿಲ್ಡ್ರನ್ ಕೊಟ್ಟಿರೋದು. 15 ಕಿಲೋಮೀಟ್ರ್ ಐತೆ ಇಲ್ಲಿಂದ ಯಲಹಂಕ ಚಿಕ್ಕಜಾಲದಿಂದ. ಅಣ್ಣ 156 ಅಣ್ಣ. ಕ್ಯಾಶ್ ಆನ್ಲೈನಾ ಕ್ಯಾಶಾ ಇಲ್ಲ ಫೋನ್ಪೇನಾ ಏನಂತ ಕೇಳಿ. ಅದೇ ಕಣ್ಣ ಹೆಲ್ಮೆಟ್ ಕೊಟ್ರಲ್ಲ ಎಲ್ಲ ಐತಪ್ಪ ಸ್ಕ್ಯಾನರು. ಮತ್ತು 156 ಡೆಲಿವರಿ ಅಣ್ಣ. 156 ಆಗಿದೆ. ಡ್ರಾಪ್ ಕೊಟ್ಬಿಡೋಣ. ಯಪ್ಪ ಪರವಾಗಿಲ್ಲ. 156 15 ಕಿಲೋಮೀಟ್ರು. ಪಿಕಪ್ಪಿಗೆ ಬಂದಿರೋದು 1.5 ಕಿಲೋಮೀಟ್ರು. 156 6 ರ್ಯಾಪಿಡೋ ಅದು ಇದು ಓಪನ್ ಮಾಡ್ಕೊಳ್ಳೋಣ ಗೈಸ್. ಇವಾಗ ರ್ಯಾಪಿಡೋ ಓಕೆನಾ. ಬನ್ನಿ ಗೈಸ್, ರ್ಯಾಪಿಡೋ ಓಪನ್ ಆಯಿತು. ಊಬರ್ ಒಂದು ಓಪನ್ ಮಾಡ್ಕೊಳ್ಳೋಣ. ಹಾಂ ಘಮ್ ಅಂತೈತೆ ಗೈಸ್. ಬಜ್ಜಿ ಹೇಗೆ ಗೈಸ್, ಬಜ್ಜಿ ತಿಂದ್ಬಿಟ್ಟು ಸಿಗ್ತೀನಿ ಗೈಸ್. ಒಂದು ಪ್ಲೇಟ್ ಬಜ್ಜಿ ತಿಂದ್ಬಿಟ್ಟೆ. ಕಾಂದಾ ಬಜ್ಜಿ 2, ಮಿರ್ಚಿ ಬಜ್ಜಿ 2. ಸಖತ್ತಾಗಿತ್ತು. ನೋಡೋಣ ಗೈಸ್ ಇವಾಗ ಎಲ್ಲಿ ಕೊಡ್ತಾನಂತ. ಬೀಳ್ತಾಯಿತ್ತು ಅವಾಗಲಿಂದ 300 ಚಿಲ್ಲರೆ ಕೋರಮಂಗಲ ಕಡೆ. ಈ ಟೈಮಲ್ಲಿ ಕೋರಮಂಗಲ ಹೋದರೆ ಬರೋದು ಎಷ್ಟು ಗಂಟೆ ಗೈಸ್? 1 ನಿಮಿಷ ತೋರಿಸ್ತೈತೆ ಡ್ರಾಪು. ಬಜ್ಜಿ ತಿಂತ ಇದ್ನಲ್ಲ ಇವರು ಅಷ್ಟು ಅಲ್ಲಿಂದ 200 ಪಿಕಪ್ ಐತೆ. 26-27 ಕಿಲೋಮೀಟ್ರ್ ಡ್ರಾಪ್ ಇತ್ತು. ಬೇಡ ಕ್ಯಾನ್ಸಲ್ ಮಾಡಿಕೊಂಡೆ. ಯಾಕೆ ಹೋಗೋಣ ಇಂಥ ಟ್ರಾಫಿಕಲ್ಲಿ ಅಂದ್ಕೊಂಡು. ಈ ನಮ್ಮೇರೆ ಟ್ರಾಫಿಕಲ್ಲೇ ನಾವು ಸಾಯ್ತೀವಿ. ಆ ಕಡೆ ಹೋಗೋಕ್ಕೇನು ಬೇಜಾರಿಲ್ಲ. ಟ್ರಾಫಿಕ್ ಏನಕ್ಕಿಂತ ಸಿಗ್ನಲ್ಗಳು ಜಾಸ್ತಿ, ಅದೇ ತಲೆನೋವುಗಳು. ನಮ್ಮ ಕಡೆ ಸಿಗ್ನಲ್ಗಳು ಕಡಿಮೆ, ಟ್ರಾಫಿಕ್ ಜಾಸ್ತಿ. ಅಂದರೆ ನಮ್ಮ ಸೈಡ್ ಮೂವ್ ಇರುತ್ತಲ್ಲ, ಏನು ತಲೆನೋವು ಇರೋಲ್ಲ ನೋಡಿ. ಇಷ್ಟು ಟ್ರಾಫಿಕ್ ಐತೆ ಆದರೂ ನಮ್ಗೇನು ಅನಿಸಲ್ಲ. ಯಾಕೆ ಹೇಳಿ, ಯಾವ್ದು ಬೀಳ್ತೈತೆ ಗೈಸ್ 124 ರೂಪಾಯಿದು. ಎಲ್ಲಿ ಊಬರಲ್ಲಿ? ಭಾರತಿ ಸಿಟಿ ಆ ಕಡೆ ಯಾರು ಹೋಗ್ತಾರೆ? ಚಾರ್ಜಿಂಗ್ ಬೇರೆ ಇಲ್ಲ. ಚಾರ್ಜಿಂಗ್ ಹಾಕೊಳ್ಳೋಣ ಗೈಸ್. ಸಿಗ್ತೀನಿ ರೀ ಮತ್ತೆ ಗೈಸ್. 343 ರೂಪಾಯಿದು ಆರ್ಡ್ರ್ ಬರ್ತೈತೆ. ಆದ್ರೆ ಏನು ಮಾಡೋದು? 5 ಕಿಲೋಮೀಟ್ರ್ ಪಿಕಪ್ ಐತೆ ಇಲ್ಲಿಂದ. ಇದಕ್ಕೆ ಓಲ್ಡ್ ಯಲಹಂಕ ಹತ್ರ ಪಿಕಪ್ ಇರೋದು. ನಾನು ಇರೋದು ನ್ಯೂ ಯಲಹಂಕ ಕಡೆ ಇದ್ದೀನಿ. 5 ಕಿಲೋಮೀಟ್ರ್ ಪಿಕಪ್ ಹೋಗೋಷ್ಟರಲ್ಲಿ ಆರ್ಡ್ರ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಕಸ್ಟಮರು. ಅಯ್ಯಪ್ಪ ಇದೆಲ್ಲಿ ಬಿತ್ತು. ಮಾರುತಿ ಶಿವ ಇದು 3-4 ಕಿಲೋಮೀಟ್ರ್ ಯಾಕೆ ಪಿಕಪ್ ಕೊಡ್ತಾವಣೆ ಗೈಸ್ ಅಂತ ಗೊತ್ತಾಗ್ತಲ್ಲ ಊಬರಲ್ಲಿ. ರ್ಯಾಪಿಡೋದಲ್ಲಿ ಯಾವ್ದು ಲೋಕಲ್ ಬೀಳ್ತಾ ಇಲ್ಲ. ಯಾಕಂದ್ರೆ ಸಂಜೆ ಆಯ್ತಲ್ಲ, 6-11 ಗಂಟೆ ಆಯಿತು. ಲೋಕಲ್ ಹೊಡ್ಕೊಳ್ಳೋಣ ಅಂತ. ಇವಾಗ ಆವಾಗಲೇ ಕೋರಮಂಗಲದ ಬೀಳ್ತೈತಲ್ಲ, ಇನ್ನೂ ಬೀಳ್ತೈತೆ ಗೈಸ್. ಅದು 300 ರೂಪಾಯಿ ಚಿಲ್ಲರೆದು. ಅದು ಕನ್ಫರ್ಮ್ ಮಾಡಿಕೊಂಡೆ ಕ್ಯಾನ್ಸಲ್ ಮಾಡಿಬಿಟ್ಟೆ. ಯಾಕಂದ್ರೆ ಕನ್ಫರ್ಮ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಿದ್ರೆ ಪದೇ ಮತ್ತೆ ಬೀಳಲ್ಲ. ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. 500 ರೂಪಾಯಿ ಚಿಲ್ಲರೆ ಆಗಿದೆ. ಯಾವುದರಲ್ಲಿ? ರ್ಯಾಪಿಡೋದಲ್ಲಿ. ಓಲಾದಲ್ಲಿ ಎಷ್ಟಪ್ಪ ಅಂದರೆ ಓಲಾದಲ್ಲಿ 387, ಊಬರಲ್ಲಿ 105 ಆಗಿದೆ. ಟೋಟಲ್ ಒಂದು 900 ರೂಪಾಯಿ ಚಿಲ್ಲರೆ. ಶಿವಾಜಿನಗರ, ಶ್ರೀನಿವಾಸ ನಗರ, ಮೆಂಟೆಹಳ್ಳಿ ಎಲ್ಲಿ ಬಂತು? ಬೇಡ, ಇದು ಯಾವುದೋ ಬಿತ್ತು ಗೈಸ್. 1.5 ಕಿಲೋಮೀಟ್ರು ನಮ್ಮೇರೆ ಕಡೆನಾ? ನಾವು ಕನ್ಫರ್ಮು ಹಂಗೋ ಊಬರಲ್ಲಿ ನಮ್ಮೇರೆ ಕಡೆನ ಬಿದ್ದುಬಿಟ್ಟೈತಲ್ಲ. ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಹೋಗ್ತಾ ಹಾದಿಯಲ್ಲಿ ಆಕಾಶ್ ಅನ್ನೋರು ಪಿಕಪ್ ಮಾಡ್ಕೊಂಡು ಹೋಗೋಣ. ಆಕಾಶ್ ಹಂಗೆ ಐತೆ ಗೈಸ್. 1 ಕಿಲೋಮೀಟ್ರ್ ಐತೆ ಪಿಕಪ್ಪು. ಹೋಗೋಣ ಗೈಸ್. ಎಲ್ಲ ಡ್ಯೂಟಿಗಳು ಆಫ್ ಮಾಡಿದೆ. ಹೆಂಗೋ ಇಲ್ಲಿ ಹತ್ತಿರ ಇದ್ದಲ್ಲ ಮನೆ ಕಡೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟು ಬೆಳಗ್ಗೆ ಒಂದು 2 ಅವರ್ ಕೆಲಸ ಮಾಡಿದ್ದೀನಿ. ಮಧ್ಯಾಹ್ನದಿಂದ ಸಂಜೆ ಒಂದು 3 ಅವರ್ ಕೆಲಸ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 6-7 ಅವರ್ ಕೆಲಸ ಮಾಡಿರೋ. 6 ಅವರೇ ಅಂದ್ಕೊಳ್ಳಿ. 6-7 ಅವರ್ ಇಲ್ಲಿದ್ದು ಒಂದು 5-6 ಗಂಟೆ ಮಾಡಿರೋದು ಅಷ್ಟೇ ಗೈದು. ಆಲ್ಮೋಸ್ಟು 168 ಊಬರಲ್ಲಿ ಹೊಡೆದೆ. ಇರಿ ಕ್ಯಾಲ್ಕುಲೇಟ್ ಮಾಡ್ಕೋತ ಹೋಗೋಣ ಹಾಗೆ ಮೆತ್ತಗೆ. 168 ಪ್ಲಸ್ ಇದರಲ್ಲಿ ಊಬರಲ್ಲಿ ಆಗಿರೋದು. ರ್ಯಾಪಿಡೋದಲ್ಲಿ ಎಷ್ಟಪ್ಪ ಅಂದರೆ 567 ರ್ಯಾಪಿಡೋ. ಮತ್ತು ಓಲಾದಲ್ಲಿ ಓಲಾ ನಿಮ್ಮೋಲ್ಲ 387 ರೂಪಾಯಿ ಓಲಾದಲ್ಲಿ. ಅರೆ ಅಬ್ಬ ಪೆಟ್ರೋಲ್ ಅಂದ್ರೂ ಏನಾಗಿಲ್ಲ. 387 ಟೋಟಲ್ 1122 ರೂಪಾಯಿ ಆಗಿದೆ ಗೈಸು. ಪೆಟ್ರೋಲ್ ಬರೀ 300 ರೂಪಾಯಿ ಹಾಕಿದೆ ಬೆಳಗ್ಗೆ. ಇನ್ನೂ ಐತೆ ಪೆಟ್ರೋಲು. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 1122 ಅಮೌಂಟು 38,697 ಕಿಲೋಮೀಟ್ರ್ ಆಗಿದೆ ಇವಾಗಿವರೆಗೂ. ಮತ್ತು ಬೆಳಗ್ಗೆ ಎಷ್ಟಪ್ಪ ಆಗಿತ್ತು ಅಂದರೆ ಫೋಟೋ ಹೊಡ್ಕೊಂಡಿದ್ದೀನಿ. ಬಾರ ನಮ್ಮ ಮುಂದೆ ಅಂಕಲು ಇಂಡಿಕೇಟ್ರ್ ಹಾಕ್ಕೊಂಡು ನಿಲ್ಲಿಸ್ಬಿಟ್ಟು ನನ್ನ ಬಂದು
ಬೆಳಗ್ಗೆ ಎಷ್ಟಾಗಿತ್ತು ಕಿಲೋಮೀಟರ್ಸು ಒಪ್ಪಂದ ಫೋಟೋ 38,579 38,579 118 ಕಿಲೋಮೀಟ್ರ್ ಆಗಿದೆ ಗೈಸ್. ಇನ್ನು ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಮನೆಗೆ ಹೋಗ್ಬೇಕು. ಅದೊಂದು +20 120 ಕಿಲೋಮೀಟ್ರ್ ಆಗಿದೆ ಗೈಸ್. ಪರವಾಗಿಲ್ಲ, 120 ಕಿಲೋಮೀಟ್ರಿಗೆ 1100 ಚಿಲ್ಲರೆ ಆಗಿದೆ ಅಂದ್ರೂ ಅರ್ನಿಂಗ್ಸು. ಮತ್ತು ಮಾಡಿರೋದೇ ಒಂದು 5-6 ಗಂಟೆಗೆ ಇದು, ಪರವಾಗಿಲ್ಲ. ಆಲ್ಮೋಸ್ಟ್ ಬೆಳಗ್ಗೆ 9:30ಗೆ ಬಂದೆ, 9:30ಇಂದ 11 ಗಂಟೆವರೆಗೆ ಮಾಡಿದೆ, ಅದು 2 ಅವರ್ ಆಯಿತು. ಇವಾಗ 3 ಗಂಟೆಗೆ ಬಂದೆ, ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. 3 ಗಂಟೆಗೇನೋ ಬಂದೆ ಆಲ್ಮೋಸ್ಟು, ಇವಾಗ 6 ಗಂಟೆಗೆ ಮನೆಗೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ 6:30 ಆಯಿತು. ಒಂದು 5 ಅವರ್ ಆಗಿತ್ತು ಗೈಸ್. 5 ಅವರ್ ಕೆಲಸಕ್ಕೆ 1,100 ರೂಪಾಯಿ ಚಿಲ್ಲರಾಗಿದೆ. ಗಂಟೆಗೆ 200 ರೂಪಾಯಿ ಮಾಡಿದ್ದೀನಿ ಅಂದ್ಕೊಂಡು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಗೈಸ್. ಟಾಟಾ ಬಾಯ್, ಮತ್ತೆ ಸಿಗುವ ನಾಳೆ.